Hello guys, welcome back to Banking Kannadiga. In this video, I am going to share my RRB PO 2024 interview experience. ಅದಕ್ಕೂ ಮುಂಚೆ ಯಾರ್ಯಾರ್ದು ಈ ಸಲ RRB PO ಮೇನ್ಸ್ ಕ್ಲಿಯರ್ ಆಗಿದೆ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಇಂಟರ್ವ್ಯೂಗೆ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಇನ್ನೂ ಟೈಮ್ ಇದೆ, ಇನ್ನೂ ಕವರ್ ಮಾಡ್ಬೋದು. ಯಾರು ಏನೂ ಓದಿಲ್ಲ ಅವರು ಕೂಡ ಕವರ್ ಮಾಡ್ಬೋದು. ಅಂಡ್ ನಾನು ಎಷ್ಟು ಓದಬೇಕು, ಎಲ್ಲಿಂದ ಓದಬೇಕು ಅದೆಲ್ಲಾನು ಪ್ರೀವಿಯಸ್ ಲಾಸ್ಟ್ ಬಟ್ ಸೆಕೆಂಡ್ ಆರ್ ಥರ್ಡ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅಲ್ಲಿ ನೀವು ಆ ವಿಡಿಯೋ ರೆಫರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ ಟಾಪ್ 100 ಇಂಟರ್ವ್ಯೂ ಅಂದರೆ ಕ್ವಶನ್ಸ್ ಅಂತ ಒಂದು ವಿಡಿಯೋ ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟ್ ಲಿಂಕ್ ಕೂಡ ಅಲ್ಲಿದೆ. ಅಂಡ್ ನಾನು ಟಾಪ್ 50 ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಲಿಂಕ್ ಕೂಡ ಇದೆ. ಅಟ್ಲೀಸ್ಟ್ ಏನು ಓದಿಲ್ಲ ಅಂದರೆ ಆ ಟಾಪ್ 50 ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ ಅದಷ್ಟಾದರೂ ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ಅಂಡ್ ಎಲ್ಲ ಓದಾಗಿದೆ, ನಾನು ಕ್ಲಿಯರ್ ಆಗಿದೆ, ಅಂದರೆ ಬ್ಯಾಂಕಿಂಗ್ ಅವೇರ್ನೆಸ್ ಎಲ್ಲ ಮುಗಿಸಿದ್ದೀನಿ ಅಂತ ಯಾರಿಗೆ ಕಾನ್ಫಿಡೆಂಟ್ ಇದೆ ಅವರು ನನಗೆ ಕುತ್ಕೊಂಡ್ಬಿಡಿ, ಎಲ್ಲ ಓದ್ಬಿಟ್ಟಿದ್ದೀನಲ್ಲ, ಎಲ್ಲನೂ ಪ್ರಿಪೇರ್ ಆಗಿದ್ದೀನಲ್ಲ ಅಂತ. ಇದೇ ಥರ ನಾನು ಹೇಗೆ ಈಗ ವಿಡಿಯೋ ಮಾಡ್ತಿದ್ದೀನಿ, ಈ ಥರ ಮೊಬೈಲ್ ಓಪನ್ ಮಾಡ್ಕೊಂಡು ನೀವು ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ ನೀವು ಜಡ್ಜ್ ಮಾಡಿ. ಓಕೆ, ನಾನು ಈ ಥರ ಮಾಡಿದೆ, ನಾನು ಕೈದು ಆ್ಯಕ್ಷನ್ ಹಿಂಗಿತ್ತು ಆನ್ಸರ್ ಮಾಡಬೇಕಿದ್ರೆ ಆ ಥರ, ಅಥವಾ ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮ ಇಂಟ್ರೊಡಕ್ಷನ್ ನಿಮಗೆ ಕೊಟ್ಕೊಳ್ಳಿ. ಇದು ಆ್ಯಕ್ಚುಲಿ ಹೆಲ್ಪ್ ಆಗುತ್ತೆ. ನನಗೆ RRB PO ನಾನು ಇದನ್ನು ಟ್ರೈ ಮಾಡಿರಲಿಲ್ಲ. ನನಗೆ ಅದಾದಮೇಲೆ ನಮ್ಮ ಮೇಡಮ್ ಅಂದರೆ ನಮ್ಮ ಟೀಚರ್ ಒಬ್ಬರು ಸಜೆಸ್ಟ್ ಮಾಡಿದರು. ನಾನು ಟ್ರೈ ಮಾಡಿದೆ. ಯೂನಿಯನ್ ಬ್ಯಾಂಕ್ LBO ಇಂಟರ್ವ್ಯೂ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ತುಂಬ ಬಾಡಿ ಲ್ಯಾಂಗ್ವೇಜ್ನ ನಾನು ಅಬ್ಸರ್ವ್ ಮಾಡಿದ ಮೇಲೆ ನಾನು ಮಾತಾಡೋ ರೀತಿ, ನನ್ನ ಎಕ್ಸ್ಪ್ರೆಷನಲ್ಲಿ ಏನೇನು ತಪ್ಪಿದೆ ಅಂತ ನಂಗೆ ಗೊತ್ತಾಯಿತು. ನಿಮಗೂ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ಕ್ವಶನ್ಸ್ ಯಾವುದು ನಿಮಗೆ ಆನ್ಸರ್ ಗೊತ್ತಿರುತ್ತೆ, ಅಂದರೆ ಫುಲ್ ಓದ್ಬಿಟ್ಟಿರ್ತೀರ ಅದ್ರ ಬಗ್ಗೆ, ಆ ಕ್ವಶನ್ಸ್ ಕೇಳಿದಾಗ ಓವರ್ ಎಕ್ಸೈಟ್ ಆಗಿ ಆನ್ಸರ್ ಮಾಡ್ತೀರಾ. ಅದನ್ನು ಕಂಟ್ರೋಲ್ ಮಾಡಬೇಕು. ನೀವು ಯಾವುದೇ ಕ್ವಶನ್ ಕೇಳಿದ್ರು ಒಂದೇ ಪಿಚ್ಚಲ್ಲಿ ಇರಬೇಕು ನಿಮ್ಮ ರೆಸ್ಪಾನ್ಸ್. ಆ್ಯಂಡ್ ರೆಸ್ಪಾನ್ಸ್ ಯಾವಾಗಲೂ ವೈವಾ ಥರ ಇರಬಾರ್ದು. ಇಟ್ ಶುಡ್ ಬಿ ಲೈಕ್ ಅ ಕನ್ವರ್ಸೇಷನ್. ಅದು ವೈವಾ ಅಲ್ಲ, ಅದು ಇಂಟರ್ವ್ಯೂ. ಸೊ ಕನ್ವರ್ಸೇಷನ್ ಥರನೇ ಮಾಡಿ. ಆ್ಯಂಡ್ ಇದೆಲ್ಲ ನಿಮಗೆ ಇಂಟರ್ವ್ಯೂ ಪ್ರಿಪೇರ್ ಆಗ್ತಾ ಗೊತ್ತಾಗುತ್ತೆ. ಆ್ಯಂಡ್ ಅಟ್ಲೀಸ್ಟ್ 1 ಮಾರ್ಕ್ ಎಲ್ಲಾದರೂ ತೊಗೊಳ್ಳಿ, ಆನ್ಲೈನ್ ಆರ್ ಆಫ್ಲೈನ್ ನಿಮ್ಮ ಇಷ್ಟ. ಆ್ಯಂಡ್ ಆನ್ಲೈನ್ ನಾನು ತೊಗೊಂಡಿದ್ದು ಯಾವುದು ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಒಬ್ಬರು ಸರ್, ಆ್ಯಕ್ಚುಲಿ ಅದು ನಾನು ಯೂಟ್ಯೂಬ್ ಲಿಂಕ್ ಹಾಕಿರಲಿಲ್ಲ, ಆ ವಿಡಿಯೋಲಿ ಮರ್ತಿದ್ದೆ. ಈ ವಿಡಿಯೋ ಪಿನ್ ಕಮೆಂಟಲ್ಲಿ ಅವ್ರು ಯೂಟ್ಯೂಬ್ ಲಿಂಕ್ ಹಾಕ್ತೀನಿ. ದಟ್ ಈಸ್ ಆನ್ಲೈನ್ ನಾನ್ ಫೇಸ್ ಇಂಟರ್ವ್ಯೂ. ಅದನ್ನು ಅವರು ಆ್ಯಕ್ಚುಲಿ ಅವ್ರ ಯೂಟ್ಯೂಬ್ ಚಾನಲ್ ನಂದು ಅಪ್ಲೋಡ್ ಮಾಡಿದ್ದಾರೆ. ಅದರಿಂದ ನನಗೆ RRB PO ಇಂಟರ್ವ್ಯೂ ಸ್ವಲ್ಪ ಹೆಲ್ಪ್ ಆಗಿತ್ತು. ಮೀನ್ಸ್ ಆ ವಿಡಿಯೋ ಅವ್ರು ಅಪ್ಲೋಡ್ ಮಾಡಿದ್ರಿಂದ ಹೆಲ್ಪ್ ಆಗಿತ್ತು. ಅದನ್ನು ನಾನು ಮತ್ತೆ ಕೇಳಿಸ್ಕೊಂಡಾಗ ಅಯ್ಯೋ, ನನಗಿದು ಆನ್ಸರ್ ಗೊತ್ತಿತ್ತು, ನಾನು ಇದಕ್ಕೆ ಈ ಥರ ಆನ್ಸರ್ ಮಾಡಿದ್ದೀನಲ್ಲ ಅಂತ ನನಗೆ ಅಜೀಬಾಗಿ, ಮೀನ್ಸ್ ಅನ್ಕಂಫರ್ಟಬಲ್ ಅಂದರೆ ನಾಟ್ ಗುಡ್ ಎನಫ್ ಅಂತ ಅನಿಸ್ಬಿಟ್ಟು ನಾನು ತಿದ್ಕೊಂಡಿದ್ದೆ RRB ಇಂಟರ್ವ್ಯೂಗೆ. ಸೊ ಅದು ಆ ಪಾರ್ಟ್, ಅದು ನಾನು ಅವ್ರದ್ದು ಲಿಂಕ್ ಹಾಕ್ತೀನಿ. ಅದೇನಕ್ಕೆ ತೊಗೊಂಡಿದ್ದೆ ಅಂದರೆ ಇಟ್ ವಾಸ್ ಅಫೋರ್ಡೆಬಲ್. ನಾನು ಒಂದೇ ಒಂದು ಮಾರ್ಕ್ ಆಫ್ಲೈನ್ ಮಾರ್ಕ್ ತೊಗೊಂಡಿದ್ದು 280 ಏನೋ ಅಷ್ಟೇ. ಮೆಟೀರಿಯಲ್ಸ್ ಏನೂ ಬೇಡ ಅಂದಿದ್ದೆ, ಬಿಕಾಸ್ ಎಲ್ಲ ಮೆಟೀರಿಯಲು ಆನ್ಲೈನಲ್ಲಿ ಇದೆ ಅಂತ. ಸೊ ಅದು ಬಂದುಬಿಟ್ಟು ಆ ಪಾರ್ಟು. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸಿಗೆ ಬಂದರೆ, ಅವತ್ತು ಲೈಕ್ ನನಗೆ ಪ್ರಿಲಿಮ್ಸು ಮೇನ್ಸಲ್ಲೆಲ್ಲ ಬೇರೆ ಆಸ್ಪಿರೆಂಟ್ ನೋಡಿದರೆ ಅವ್ರು ನನ್ನ ಕಾಂಪಿಟೇಷನ್ ಹತ್ರ ಒಂಥರ ಫೋಬಿಯಾ, ಅವ್ರು ಅಷ್ಟಾಗಿದ್ದಾರೆ ಅಥವಾ ಅವರು ಅದೇ ಥರ ಟ್ರೀಟ್ ಮಾಡೋರು, ಒಂಥರ ಕಾಂಪಿಟೇಷನ್ ಥರ. ಬಟ್ ಇಂಟರ್ವ್ಯೂಲಿ ಆಗ ಅನ್ನಿಸ್ಲಿಲ್ಲ. ಇಂಟರ್ವ್ಯೂ ಹೊರಗಡೆ ಕೂತ್ಕೊಂಡಾಗ ಪ್ಯಾನಲ್ ಮುಂದೆ ಇರ್ಬೋದು ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಂದೆ ಇರ್ಬೋದು, ಎಲ್ಲರೂ ಸಖತ್ತು ಸಪೋರ್ಟಿವ್ ಆಗಿದ್ರು. ಮೀನ್ಸ್ ಮಾತಾಡ್ತಿದ್ರು, ಆ ಟಾಪಿಕ್ ಓದಿದ್ವಿ, ಈ ಟಾಪಿಕ್ ಓದಿದ್ವಿ, ಅದು ಓದಬೇಕಿತ್ತು, ಇದು ಓದಬೇಕಿತ್ತು, ಅಥವಾ ಇಷ್ಟು ಜನದ ಇಂಟರ್ವ್ಯೂ ಆಗಿದೆ, ಈ ಕ್ವಶನ್ಸ್ ಕೇಳಿದ್ದಾರೆ, ಆ ಪ್ಯಾನಲ್ ಹಾಗೆ, ಈ ಪ್ಯಾನಲ್ ಹಾಗೆ, ಹೀಗೆ ಅಂತ. ಲೈಕ್ ನನಗೆ ಸ್ವಲ್ಪ ರಿಫ್ರೆಶ್ ಅನ್ನಿಸ್ತು ಇಂಟರ್ವ್ಯೂ ದಿನ. ಆ್ಯಂಡ್ ಅಲ್ಲಿ ಫಸ್ಟ್ ಏನಾಗುತ್ತೆ ಅಂದರೆ, ನೀವು ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋತೀರಾ. ಎಲ್ಲರೂ ಅಟ್ ಎ ಟೈಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಮಾರ್ನಿಂಗ್ ಶಿಫ್ಟರ್ ಒಂದೇ ಸಲ, ಈವ್ನಿಂಗ್ ಶಿಫ್ಟರ್ ಒಂದೇ ಸಲ. ಅದಾದಮೇಲೆ ನಿಮಗೆ ಪ್ಯಾನಲ್ ಅಲಾಟ್ ಆಗುತ್ತೆ. ಪ್ಯಾನಲ್ ಅಲಾಟ್ ಆದಮೇಲೆ ಅಲ್ಲಿ ನಿಮಗೆ ಸ್ವಲ್ಪ ಹೊತ್ತು ಕೂರಿಸ್ತಾರೆ ಹೊರಗಡೆ. ನಿಮ್ಮ ರೂಮ್ ಅಂದರೆ ನಿಮ್ಮ ರೂಮ್ ಇರುತ್ತಲ್ಲ, ಅದ್ರ ಮುಂದೆ ಕೂರಿಸಲ್ಲ. ಒಬ್ಬರು ಒಳಗಡೆ ಹೋಗಿತ್ತು ಆದಮೇಲೆ ಆ ರೂಮ್ ಹೊರಗಡೆ ಇನ್ನೊಂದು ಚೇರ್ ಇರುತ್ತೆ. ಆ ಚೇರಲ್ಲಿ ಮತ್ತೆ ನಿಮ್ಮನ್ನ ವೇಟ್ ಮಾಡಿಸ್ತಾರೆ ಅವ್ರದ್ದು ಇಂಟರ್ವ್ಯೂ ಮುಗಿಯೋವರೆಗೂ. ಸೊ ಅರೌಂಡ್ ಅವ್ರ ಇಂಟರ್ವ್ಯೂ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ನೀವು ಆ ರೂಮಿಂದ ಹೊರಗಡೆ ಡೋರ್ ಪಕ್ಕನೇ ಕೂತಿರ್ತೀರ. ಅದಾದಮೇಲೆ ನಿಮ್ಮನ್ನ ಹೇಳ್ತಾರೆ ಹೋಗ್ಬೋದು ಒಳಗಡೆ ಅಂತ. ಆಲ್ರೆಡಿ ನಿಮ್ಮ ಪ್ರೊಫೈಲ್ ಏನಿದೆ, ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ, ಅದು ಇಂಟರ್ವ್ಯೂವರ್ ಹತ್ರ ಇರುತ್ತೆ. ಸೊ ಅವ್ರು ನಿಮ್ಮ ಸಡನ್ನಾಗಿ ನೇಮಿಂದಲೇ ಕರಿಬೋದು, ಅಥವಾ ಹಾಗೇನೆ ನೀವು ಬಂದುಬಿಟ್ಟು ಕೂತ್ಕೊಳ್ಳಿ ಅಂತೇಳಿ ನೀವು ಕೂತ್ಕೊಂಡು ಆದಮೇಲೆ ನಿಮ್ಮ ಇಂಟ್ರೊಡಕ್ಷನ್ ಕೇಳ್ಬೋದು. ನನ್ನ ಕೇಸಲ್ಲಿ ಡೈರೆಕ್ಟಾಗಿ ಷಣ್ಮುಖ ಅಂತಲೇ ಅವರೇ ಗ್ರೀಟಿಂಗ್ ಮಾಡಿದರು. ಆ್ಯಂಡ್ ಫಸ್ಟು ರೂಮಿಗೆ ಹೇಗೆ ಎಂಟರ್ ಆಗಬೇಕು ಅಂದರೆ, ಡೋರ್ ಓಪನ್ ಇದ್ರೂ ಅದನ್ನು ನಾಕ್ ಮಾಡಿ ಓಪನ್ ಮಾಡಿ ಮೇ ಕಮ್ ಇನ್ ಅಂತ ಪರ್ಮಿಷನ್ ಕೇಳಿ, ಅಥವಾ ನಾವು ಬರ್ಬೋದಾ, ಅಥವಾ ನಿಮ್ಗೆ ಯಾವ ಕಂಫರ್ಟಬಲ್ ಲ್ಯಾಂಗ್ವೇಜ್ ಅದರಲ್ಲೇ ಕೇಳಿ. ನಥಿಂಗ್ ಟು ವರಿ. ಇದು ಕರ್ನಾಟಕದಲ್ಲಿ ಇಂಟರ್ವ್ಯೂ ಆಗೋದ್ರಿಂದ ಕನ್ನಡ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಒಳಗಡೆ ಹೋಗಿ ಆ್ಯಂಡ್ ಡೈರೆಕ್ಟಾಗಿ ಹೋಗಿ ಕುತ್ಕೋಬೇಡಿ. ಅವ್ರು ಗ್ರೀಟ್ ಮಾಡ್ತಾರೆ ಅಥವಾ ನೀವು ಗ್ರೀಟ್ ಮಾಡಿ ಆದಮೇಲೆ ಗ್ರೀಟಿಂಗ್ ಯಾವಾಗಲೂ ಸೆಂಟರ್ ಆಫ್ ದ ಚೇರ್ ಅವರಿಗಿರಬೇಕು. ಅದರ್ವೈಸ್ ಯಾವಾಗಲೂ ಅದೆಲ್ಲ ಎಲ್ಲರೂ ಮೋಸ್ಟ್ಲಿ ಇಂಟರ್ವ್ಯೂಗೆ ಟ್ರೈನಿಂಗ್ ಕೊಡೋರೆಲ್ಲ ಚೇರ್ ಅಂದರೆ ಸೆಂಟರಲ್ಲಿ ಯಾರು ಕೂತಿರ್ತಾರೆ, 5 ಜನ ಇದ್ರೆ ಸೆಂಟ್ರಲ್ ಅವ್ರಿಗೆ ಮಾಡಬೇಕು ಅಂತಾರೆ. ಬಟ್ ನನ್ನ ಸಜೆಷನು, ಯಾರು ನಿಮಗೆ ಫಸ್ಟ್ ಐ ಕಾಂಟ್ಯಾಕ್ಟ್ ಮಾಡಿ ಗ್ರೀಟ್ ಮಾಡ್ತಾರೆ ಅವ್ರನ್ನ ಇಗ್ನೋರ್ ಮಾಡಬೇಡಿ, ಅವರಿಗೆ ಗ್ರೀಟ್ ಮಾಡಲೇಬೇಕು. ಯಾಕೆಂದರೆ ಅವ್ರು ನಿಮ್ಗೆ ಫಸ್ಟ್ ಗ್ರೀಟ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ಯುವರ್ ಕಾಮನ್ ಕರ್ಟಸಿ, ಯಾರು ಕಾಮನ್ ಸೆನ್ಸ್, ನೀವು ಅವ್ರಿಗೆ ಗ್ರೀಟ್ ಮಾಡಬೇಕು ಅನ್ನೋದು ಅವ್ರಿಗೆ ಮಾಡಿ ಆಮೇಲೆ ಎಲ್ಲರಿಗೂ ವಿಶ್ ಮಾಡಿಬಿಟ್ಟು ಕುತ್ಕೊ ಅಂದಾಗ ಕುತ್ಕೊಳ್ಳಿ. ಇಲ್ಲ ಅವ್ರು ಹೇಳ್ತಿಲ್ಲ ಅಂದರೆ ನೀವೇ ಓಪನ್ ಅಪ್ ಆಗಿ ಕೇಳಿ, ಕ್ಯಾನ್ ಐ ಬಿ ಸೀಟೆಡ್ ಆರ್ ಕುತ್ಕೋಬೋದಾ ಅಂತ. ಅದಾದಮೇಲೆ ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ.
ಆ್ಯಂಡ್ ಅಲ್ಲಿ ಏನೇನು ಕ್ವಶನ್ ಕೇಳ್ತಾರೆ ಅದಕ್ಕೆ ನೀವು ಹೇಗೆ ಪ್ರಿಪೇರ್ ಆಗಬೇಕು ಅಂತ ಆಲ್ರೆಡಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನನಗೆ ಯಾವ್ಯಾವ ಕ್ವಶನ್ಸ್ ಕೇಳಿದ್ರು ಅನ್ನೋದನ್ನ ಶೇರ್ ಮಾಡ್ತೀನಿ. ನಿಮಗಿಲ್ಲಿ ಆ್ಯಕ್ಚುಲಿ ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ. ನಾನು ಲಾಸ್ಟ್ ಇಯರೇ ನನಗೆ ಕೇಳಿರೋ ಕ್ವಶನ್ಸ್ಗಳನ್ನ PDF ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ಅಗೈನ್ ಅದೇ ಕ್ವಶನ್ಸ್ನ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇದು ನನ್ನ ಇಂಟರ್ವ್ಯೂ ಕ್ವಶನ್ಸ್ ನನಗೆ ಲಾಸ್ಟ್ ಇಯರ್ ಕೇಳಿದ್ದು. ಫಸ್ಟ್ ನನಗೆ ಊಟ ಆಯ್ತಾ ಅಂತ ಕೇಳಿದ್ರು, ಅದಕ್ಕೆ ನಾನು ಇಲ್ಲ ಅಂತ ಹೇಳಿದೆ. ಏನಕ್ಕೆ ಅಂತ ಅಂದರು. ಅದಾದಮೇಲೆ ಅವ್ರು ನನಗೆ ಆನ್ಸರ್ ಹೇಳೋಕ್ಕೆ ಅಂದರೆ ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟೈಮ್ ಕೊಡಲಿಲ್ಲ. ನೆಕ್ಸ್ಟ್ ಟೆಲ್ ಅಬೌಟ್ ಯುವರ್ ಸೆಲ್ಫ್ ಅಂತಂದರೆ ನನ್ನ ಬಗ್ಗೆ ಹೇಳಿದೆ. ಅದಾದಮೇಲೆ ಹೌ ಯು ಆರ್ ಯೂಸ್ಫುಲ್ ಇನ್ ಬ್ಯಾಂಕಿಂಗ್ ಅಂತ ಮಲಯಾಳಮಲ್ಲಿ ಕೇಳಿದ್ರು. ನಂಗೆ ಅದು ಅರ್ಥ ಆಯಿತು, ಬಟ್ ಸ್ಟಿಲ್ ನನಗೆ ಅರ್ಥ ಆಗಿಲ್ಲ ಅನ್ನೋ ಥರ ಸರಿ ಡಿಡಂಟ್ ಗೆಟ್ ಅಂತ ಅಂದೆ. ಅದಕ್ಕೆ ಅವರು ಅದಾದಮೇಲೆ ಕನ್ನಡದ ಮೀನ್ಸ್ ಇಂಗ್ಲೀಷಲ್ಲಿ ಕೇಳಿದರು, ಅದಕ್ಕೆ ಆನ್ಸರ್ ಮಾಡಿದೆ. ಆ್ಯಂಡ್ ನಂದು ಫಿಸಿಕ್ಸಲ್ಲಿ ಯಾವುದು ಇಂಟ್ರೆಸ್ಟೆಡ್ ಟಾಪಿಕ್ ಅಂತ ಕೇಳಿದರು. ಸೊ ಅದಕ್ಕೆ ಮೀನ್ಸ್ ಏಕೆಂದರೆ ನಂದು ಫಿಸಿಕ್ಸ್ ಬ್ಯಾಕ್ಗ್ರೌಂಡು, ನಾನು ಅದಕ್ಕೆ ನ್ಯೂಟನ್ಸ್ ಲಾ ಅಂತ ಹೇಳಿದ್ದೆ. ಮೇ ಬಿ ಫರ್ಗಾಟನ್, ಬಟ್ ಯಾವುದೋ ಮೇ ಬಿ ನ್ಯೂಟನ್ಸ್ ಲಾನೇ ಹೇಳಿರ್ತೀನಿ. ಅದಾದಮೇಲೆ ನಿಮ್ಮದು ಡಿಗ್ರಿ ಮತ್ತು ಫಿಸಿಕ್ಸ್ ಹೇಗೆ ಬ್ಯಾಂಕಿಂಗ್ಗೆ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ರು. ಅದಕ್ಕೆ ನಾನು ಆನ್ಸರ್ ಆಗಿ ಮೇ ಬಿ ಅದೆರಡು ಡೈರೆಕ್ಟಾಗಿ ಹೆಲ್ಪ್ ಆಗಲಿಲ್ಲ ಅಂದ್ರೂ ನಾನು ಡಿಗ್ರಿಲಿ ಕಲ್ತಿದ್ದಂಥ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಅನಾಲಿಟಿಕಲ್ ಸ್ಕಿಲ್ ಹೆಲ್ಪ್ ಆಗುತ್ತೆ ಅಂದಿದೆ. ಅದಕ್ಕೆ ಅವರು ಅನಾಲಿಟಿಕಲ್ ಸ್ಕಿಲ್ ಅಂತ ಏನು ಅಂದರೆ ಕೇಳಿದರು. ಅದಕ್ಕೆ ನಾನು ಆನ್ಸರ್ ಮಾಡಿದಾಗ ವೆರಿ ಗುಡ್ ಅಂತ ಅಂದರು ಫಸ್ಟ್ ಮೆಂಬರ್. ನೆಕ್ಸ್ಟ್ ಸೆಕೆಂಡ್ ಮೆಂಬರ್ ಒಂದೇ ಕ್ವಶನ್ ಕೇಳಿದ್ದು, BBPS ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಅಂತ. ಸೊ ಇದಕ್ಕೂ ಆನ್ಸರ್ ಮಾಡಿದೆ. ಅಂದರೆ ಅವ್ರು ಕೇಳಿದ ತಕ್ಷಣ ಅದಕ್ಕೆ ಅವರು ಗುಡ್, ಯು ನೋ ದಟ್ ಆಲ್ಸೋ ಅಂತಂದರು. ನೆಕ್ಸ್ಟ್ ಥರ್ಡ್ NBFCs ಮತ್ತು ಬ್ಯಾಂಕ್ಸ್ ಬಗ್ಗೆ ಡಿಫ್ರೆನ್ಸ್ ಕೇಳಿದ್ರು. ಇಲ್ಲಿ ನಾನು NBFC ಬ್ಯಾಂಕ್ ಬಗ್ಗೆ ಎಲ್ಲ ಡಿಫ್ರೆನ್ಸ್ ಹೇಳಿದೆ ಎಕ್ಸೆಪ್ಟ್ DICGC, ಅದನ್ನೊಂದನ್ನು ಮೆನ್ಷನ್ ಮಾಡಿರಲಿಲ್ಲ ನಾನು. ಅದಾದಮೇಲೆ ನಿನಗೆ ಲ್ಯಾಂಡ್ ಇದೆಯಾ ಅಂತ ಕೇಳಿದರು. ಸೊ ಅದಕ್ಕೂ ಆನ್ಸರ್ ಮಾಡಿದೆ. ನೆಕ್ಸ್ಟ್ ಫೋರ್ತ್ ಪರ್ಸನ್ ಇದು ಮಿಸ್ ಆಗಿದೆ, ಟೈಪಿಂಗ್ ಎರರ್. RBI ಫಂಕ್ಷನ್ಸ್ ಏನೇನು ಅಂತ ಕೇಳಿದರು. ಅದಾದಮೇಲೆ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂದರೆ ಏನು ಅಂತ ಕೇಳಿದರು. ಅದೇನು ಕೇಳಿದರು ಅಂದರೆ ನಾನು RBI ಫಂಕ್ಷನ್ಸಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದೆ, ಅದಕ್ಕೂ ಕೂಡ ನಾನು ಆನ್ಸರ್ ಮಾಡಿದೆ. ನೆಕ್ಸ್ಟ್ ಫೋರ್ತ್ ಲೇಡಿ ಎಂಟೈರ್ ಇಂಟರ್ವ್ಯೂಲಿ ಇವರೇ ನನಗೆ ಅಂದರೆ ಜಾಸ್ತಿ ಅಬ್ಸರ್ವ್ ಮಾಡ್ತಿದ್ದು ನನ್ನ ಅಂತ ನನಗನ್ನಿಸ್ತು. ಆ್ಯಂಡ್ ಇವರು ನನಗೆ ಕೇಳಿದ್ದು ಒಂದೇ ಕ್ವಶನ್ನು, ಕ್ರಾಸ್ ಸೆಲ್ಲಿಂಗ್ ಅಂದರೆ ಏನು ಅಂತ. ನಾನು ಕ್ರಾಸ್ ಸೆಲ್ಲಿಂಗ್ ಅಂದರೆ ಏನು ಅಂತ ಆನ್ಸರ್ ಮಾಡಿದೆ. ಆ್ಯಂಡ್ ಶಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಅದೆಲ್ಲ ಆದಮೇಲೆ ಅವರು ಯು ಸೀಮ್ಸ್ ಟು ಬಿ ಆನ್ ಇಂಟೆಲಿಜೆಂಟ್ ಒನ್, ವೈ ಯು ಕೇಮ್ ಫಾರ್ ಬ್ಯಾಂಕಿಂಗ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ UPSC KPSC ಆರ್ ಸಮಥಿಂಗ್ ಆ ಥರ ಅಂದರು. ಸೊ ಅದಾದಮೇಲೆ ಐ ಹ್ಯಾವ್ ಕೀನ್ ಇಂಟ್ರೆಸ್ಟ್ ಇನ್ ಬ್ಯಾಂಕಿಂಗ್ ಸರ್, ದಟ್ಸ್ ವೈ ಅಂತ ಅಂದೆ ಅಷ್ಟೇ. ಓಕೆ ಯು ಕ್ಯಾನ್ ಗೋ ಅಂತಂದರು, ಬಂದೆ. ಯು ಕ್ಯಾನ್ ಗೋ ಅಂದರು, ಏನಂದ್ರು ಒಟ್ಟಿಗೆ ಮೇ ಬಿ ಏನೋ ಹೇಳಿದರು, ನಂಗೆ ಮರ್ತೋಗಿದೆ. ಅಷ್ಟೇ ನನ್ನ ಇಂಟರ್ವ್ಯೂ ಆಗಿದ್ದು. ಅದಾದಮೇಲೆ ನಾನು ಹೊರಗಡೆ ಬಂದೆ. ಅಂದರೆ ತುಂಬ ಖುಷಿಯಾಗಿತ್ತು, ಯಾಕೆಂದರೆ ಅವರು ಎಲ್ಲದಕ್ಕೂ ನಾನು ಹೇಳಿದ್ದಕ್ಕೆಲ್ಲ ಓಕೆ ಸರಿ ಗುಡ್ ಅಂತ ಒಳ್ಳೆ ರಿಪ್ಲೇಸ್ ಅವ್ರದ್ದು ಚೆನ್ನಾಗಿತ್ತು. ಆ್ಯಂಡ್ ನನಗೆ ಇದಕ್ಕೆ 73 ಮಾರ್ಕ್ಸ್ ಕೊಟ್ಟಿದ್ರು. ದಟ್ ವಾಸ್ ಡಿಸಪಾಯಿಂಟಿಂಗ್ ಪಾಯಿಂಟ್. ನಾನು 80 ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಲಾಸ್ಟ್ ಇಯರು ತುಂಬ ಚೆನ್ನಾಗಿರೋರಿಗೆ, ತುಂಬ ಅಂದರೆ ತುಂಬ ಚೆನ್ನಾಗಿರೋರಿಗೆ 76 or 78. ಆ್ಯಂಡ್ ನನ್ನ ಥರ ಮೀನ್ಸ್ 73, 76 ಮೋಸ್ಟ್ ನಾರ್ಮಲ್, 73 ಆ್ಯಂಡ್ 78 ಮೋಸ್ಟ್ ಕಾಮನ್ ಆಗಿ ಕೊಟ್ಟಿದ್ರು. ಹೈಯೆಸ್ಟ್ ಅಂದರೆ ನಾನು ನೋಡಿದ ಮಟ್ಟಿಗೆ 82 ಕೊಟ್ಟಿದ್ರು, ಅದು ಬಿಟ್ಟು ನನಗೆ ಗೊತ್ತಿಲ್ಲ. ಆ್ಯಂಡ್ ಲೋಯೆಸ್ಟ್ ಕೇಳಿದರೆ ಲೋಯೆಸ್ಟ್ 35 ಕೊಟ್ಟಿರೋರು ಇದ್ದಾರೆ. ಬಟ್ ನನಗೆ ಗೊತ್ತಿರೋ 35 ಸಿಕ್ಕಿರೋ ಕ್ಯಾಂಡಿಡೇಟ್ ಈಸ್ ಫ್ರಮ್ ಆಂಧ್ರ. ಅಷ್ಟು ಏನಿದೆ ಅದು ನನಗೆ ಕೇಳಿದಂಥ ಇಂಟರ್ವ್ಯೂ ಕ್ವಶನ್ಸು RRB PO ಇಂಟರ್ವ್ಯೂದು. ಸೊ ನಿಮಗೂ ಅದೇ ಕೇಳ್ತಾರೆ ಅಂತ ಹೇಳಲ್ಲ, ಬಟ್ ಆ ಟೈಪ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂತ ಏನು ಅಂದರೆ ಗೊತ್ತಿಲ್ಲದೆ ಇರೋ ಅಂಥದ್ದಂತೂ ಏನೂ ಕೇಳಿಲ್ಲ. ಆ ಕ್ರಾಸ್ ಸೆಲ್ಲಿಂಗ್ ಅಂತ ಇರ್ಬೋದು, ಅದು ಏನೇನಿದೆ ಅದೆಲ್ಲರೂ ನೀವು ಬ್ಯಾಂಕಿಂಗ್ ಅವೇರ್ನೆಸ್ನ ಕಂಪ್ಲೀಟ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಅದೆಲ್ಲದಕ್ಕೂ ನನಗೆ ಆನ್ಸರ್ ಗೊತ್ತಿತ್ತು. ಆ್ಯಂಡ್ ನಾನು ಮಾಡಿದ ಮಿಸ್ಟೇಕ್ ಅಂತ ಏನು ಅಂತಂದರೆ ಅದೇನೆ, ನಾನು ವೈವಾ ಥರ ಟ್ರೀಟ್ ಮಾಡಿದೆ. ನನಗೆ ಆನ್ಸರ್ ಗೊತ್ತಿತ್ತಲ್ಲ ಅನ್ನೋ ಕಾನ್ಫಿಡೆನ್ಸಲ್ಲಿ ಅವ್ರು ಕೇಳಿದ ತಕ್ಷಣ ಪಟ 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 ಅಂತ ಆನ್ಸರ್ ಮಾಡೋದು ಅದು ಮಾಡಿದೆ. ಮೇ ಬಿ ನನ್ನ ಬಾಡಿ ಲ್ಯಾಂಗ್ವೇಜ್ ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಬಿಕಾಸ್ ಈಗ ನೀವು ಬಾಯ್ಸ್ ಆದರೆ ಹ್ಯಾಂಡ್ನ ನಿಮ್ಮ ಎರಡು ತೈ ಮೇಲೆ ಈ ಥರ ಇಟ್ಕೊಂಡು, ತೈ ಮೇಲೆ ಹ್ಯಾಂಡ್ ಇಟ್ಕೊಂಡು ಕುತ್ಕೊಂಡಿರ್ತೀರ. ಥೈಸ್ ಮೀನ್ಸ್ ಲೆಗ್ನ ಅಳ್ಳಾಡಿಸ್ಬಾರ್ದು. ಮತ್ತೆ ಒಬ್ಬೊಬ್ರು ಹ್ಯಾಬಿಟ್ ಇರುತ್ತೆ ಶೇಕ್ ಮಾಡೋದು, ಹಿಂಗೆ ಶೇಕ್ ಮಾಡ್ತಾ ಇರ್ತೀರ, ಆ ಥರ ಶೇಕ್ ಮಾಡಬಾರ್ದು, ಶೇಕ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇಂಟರ್ವ್ಯೂ ಪ್ಯಾನಲ್ ಮೆಂಬರಲ್ಲಿ ಒಬ್ಬರು ಕಂಪ್ಲೀಟಾಗಿ ಫ್ರಮ್ ಬಿಗಿನಿಂಗ್ ಟು ಎಂಡ್ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಶಿ ಆರ್ ಹಿ ವೋಂಟ್ ಬಿ ಆಸ್ಕಿಂಗ್ ಎನಿ ಕ್ವಶನ್ಸ್. ಮೇ ಬಿ ಲಾಸ್ಟ್ ಎಂಡಲ್ಲಿ ಒಂದು ಕ್ವಶನ್ ಕೇಳ್ಬೋದೇ ಹೊರತು ಅವ್ರು ನಿಮ್ಮ ಬಾಡಿ ಲ್ಯಾಂಗ್ವೇಜ್ನೇ ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ಬಿ ಅವೇರ್ ಆಫ್ ಯುವರ್ ಬಾಡಿ, ಅಂದರೆ ನೀವು ಹೇಗೆ ಮೂವ್ ಆಗ್ತಿದ್ದೀರ ಅಂತ. ಆ್ಯಂಡ್ ಡ್ರೆಸ್ಸಿಂಗ್ ಸೆನ್ಸಿಗೆ ಬಂದರೆ ಬೆಟರ್ ಟು ವೇರ್ ಲೈಟ್ ಶರ್ಟ್ ಫಾರ್ ಬಾಯ್ಸ್. ಆ್ಯಂಡ್ ಗರ್ಲ್ಸಿಗೂ ಕೂಡ ಲೈಟ್ ವೇರ್ ಮಾಡಿ, ಮೀನ್ಸ್ ಕಲರ್ ಸ್ವಲ್ಪ ಡಿಮ್ ಇರಲಿ, ಸ್ವಲ್ಪ ಡಾರ್ಕ್ ಆಗಿ ಓವರ್ ಆಗಿ ರೆಡಿ ಆಗೋದು ಆ ಥರ ಏನು ಮಾಡೋಕ್ಕೆ ಹೋಗಬೇಡಿ. ಸಿಂಪಲಾಗಿ ರೆಡಿಯಾಗಿ ಆ್ಯಂಡ್ ಲೈಟರ್ ಕಲರ್. ಆ್ಯಂಡ್ ಬಾಯ್ಸ್ ಲೈಟರ್ ಶರ್ಟ್, ಡಾರ್ಕರ್ ಪ್ಯಾಂಟ್ ಆ್ಯಂಡ್ ಬೆಲ್ಟ್ ಯಾವ್ದು ಹಾಕ್ತೀರಾ ಅದೇ ಕಲರ್ದು ಟ್ರೈ ಮೀನ್ಸ್ ಅದೇ ಇರಬೇಕು ಅಂತ ಹೇಳ್ತಿಲ್ಲ, ಜಸ್ಟ್ ಬೆಲ್ಟ್ ಯಾವ ಕಲರ್ ಹಾಕ್ತೀರಾ ಅದೇ ಕಲರ್ದು ಫಾರ್ಮಲ್ ಶೂ ಇರಲಿ. ಆ್ಯಂಡ್ ಕ್ಲೀನ್ ಶೇವ್ ಆಗಿರ್ಬೇಕಂದ್ರೆ ಎಸ್ ಶೇವ್ ಆಗಿರಲಿ, ಅಟ್ಲೀಸ್ಟ್ 0 ಟ್ರಿಮ್ ಮಾಡ್ಕೊಳ್ಳಿ, ಕ್ಲೀನ್ ಶೇವ್ ಆಗಲಿಲ್ಲ ಅಂದ್ರೂ. ಆ್ಯಂಡ್ ಅದಾದಮೇಲೆ
ಸ್ಪೆಕ್ಸ್ ಹಾಕ್ಬೋದು ಅಥವಾ ವಾಚ್ ಹಾಕ್ಬೋದು ಅಂದರೆ ವಾಚ್ ಹಾಕಿ, ಬಟ್ ಇದನ್ನ ಹಾಕ್ಬೇಡಿ, ಸ್ಮಾರ್ಟ್ ವಾಚ್ ಹಾಕ್ಬೇಡಿ, ಅನಲಾಗ್ ವಾಚ್ ಹಾಕಿ. ಸೊ ಇದಿಷ್ಟೇ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಹೇಳಿದ್ದೀನಿ ಆ್ಯಂಡ್ ನನ್ನ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಡೆಫಿನೆಟ್ಲಿ ನಾನು ವಿಡಿಯೋ ಮಾಡೇ ಮಾಡ್ತೀನಿ ವಿತಿನ್ ನೋ ಟೈಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.